ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಸುಮಾರು ಜನ ಕೇಳ್ತಾ ಇದ್ದೀರಾ, ಸೂರ್ಯಕುಮಾರ್ ಯಾದವ್ಗೆ ಏನಾಯ್ತು ಗುರು, ಸೂರ್ಯ ಏನಕ್ಕೆ ಈ ತರ ಸ್ಟೋರಿನ ಹಾಕೊಂಡಿದ್ದಾರೆ, ಅದು ಇದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಸ್ವಲ್ಪ ಜನಕ್ಕೆ ಆಲ್ರೆಡಿ ಮ್ಯಾಟ್ರ್ ಗೊತ್ತಾಗಿದೆ ಏನ್ ಆಯ್ತು ಅಂತ. ಸೂರ್ಯ ಈ IPL ನ ಆಡ್ತಾರ ಆಡೋದಿಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಂದಿದೆ. ಇವಾಗ ಸೂರ್ಯ IPL ಆಡಿಲ್ಲ ಅಂತಂದ್ರೆ ಆಪೋನೆಂಟ್ಗೆ ಆಬ್ವಿಯಸ್ಲಿ ಖುಷಿ ವಿಚಾರನೆ, ನಮ್ಮ RCB ಕೂಡ ಒಂಥರ ಖುಷಿ ವಿಚಾರನೆ. ಯಾಕಂದ್ರೆ ಆರಾಮಾಗಿ ಗೆದ್ಬಿಡ್ಬೋದು. ಅಂದರೆ ಏನು ಮುಂಬೈ ಇಂಡಿಯನ್ಸಲ್ಲಿ ಬೇರೆ ಯಾರೋ ಪ್ಲೇಯರ್ಸೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಒಟ್ಟಲ್ಲಿ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಆದರೂ ಸೂರ್ಯ ಆಡಬೇಕು. ನಮಗೆ ಸೂರ್ಯ ಇತ್ತು ಅಂದರೆ IPLಗೆ ಒಂದು ಕಳೆ. ಯಾಕಂದರೆ ಈ ಥರ ಎಲ್ಲ ಆಡುವಂಥ ಪ್ಲೇಯರು ಮಿಸ್ ಆಗೋಗ್ಬಿಟ್ರು ಅಂತಂದರೆ ನಿಜವಾಗ್ಲೂ ಒಂದು ಬಿಗ್ ಲಾಸ್ IPLಗೆ. ನನ್ನ ಪ್ರಕಾರ ಸೂರ್ಯ ಆಡಲೇಬೇಕು. ಸೂರ್ಯ ಇಲ್ಲ ಅಂದರೆ ಒಂಥರ IPL ಫುಲ್ಫಿಲ್ ಆದಂಗೆ ಇರೋದಿಲ್ಲ. ಇವಾಗ ವಿರಾಟ್ ಕೊಹ್ಲಿ ಇಲ್ದಂಗೆ ಇಲ್ಲ ಅಂತಂದರೆ ಹೆಂಗೆ ಫುಲ್ಫಿಲ್ ಆಗೋದಿಲ್ಲ, ಆ ಥರ ಸೂರ್ಯ ಇಲ್ಲ ಅಂತಂದರೆ ಆ ಕಡೆ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಒಂಥರ ಫುಲ್ಫಿಲ್ ಆಗೋದಿಲ್ಲ ಅಂತ ಹೇಳಬೇಕು. ಸೂರ್ಯ ಆಡಲೇಬೇಕು. ಬಟ್ ಸೂರ್ಯಕುಮಾರ್ ಯಾದವ್ ಏನಾಗಿದೆ ಅಂತ ಅಂದ್ರೆ, ಸೂರ್ಯ ಕ್ಲಿಯರ್ ಮಾಡಿಲ್ವಂತೆ. ಫಿಟ್ನೆಸ್ ಟೆಸ್ಟ್ ಏನಿತ್ತು NCA ಕಡೆಯಿಂದ ಆರ್ಗನೈಸ್ ಆಗಿದ್ದಂಥ ಫಿಟ್ನೆಸ್ ಟೆಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಹಾರ್ಟ್ ಬ್ರೇಕ್ ಸ್ಟೋರಿನ ಅವರು ಹಾಕೊಂಡಿದ್ರು. ಅವ್ರೇನಾದ್ರು ಅದನ್ನ ಕ್ಲಿಯರ್ ಮಾಡಿತ್ತು ಅಂತಂದ್ರೆ ಅವರು ಅವೈಲಬಲ್ ಆಗ್ತಿದ್ರು. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ಗೆ ಅವರು ಅವೈಲಬಲ್ ಆಗ್ತಾ ಇದ್ರು. ಬಟ್ ಇವಾಗ ಅವರು ಅವೈಲಬಲ್ ಇರೋದಿಲ್ವಂತೆ. ಮೊದಲನೇ ಮ್ಯಾಚ್ಗಂತೂ ಅವರು ಅವೈಲಬಲ್ ಇಲ್ವಂತೆ. ಸ್ಟಾರ್ಟಿಂಗ್ ಸ್ವಲ್ಪ ಮ್ಯಾಚಸ್ಗಳನ್ನ ಅವರು ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ. 21ನೇ ತಾರೀಕು ಅಂದ್ರೆ ನಾಳೆ ಇನ್ನೂ ಒಂದು ಫಿಟ್ನೆಸ್ ಟೆಸ್ಟ್ ಇದೆಯಂತೆ ಸೂರ್ಯಕುಮಾರ್ ಯಾದವ್ಗೆ. NCA ಅವರು ಆರ್ಗನೈಸ್ ಮಾಡ್ತಾರಂತೆ. ಸೊ ಆ ಫಿಟ್ನೆಸ್ ಟೆಸ್ಟ್ನ ಅವರು ಕ್ಲಿಯರ್ ಮಾಡ್ಕೊಂಡ್ರು ಅಂತಾರೆ ಸೂರ್ಯ, ಅವ್ರು ಆದಷ್ಟು ಬೇಗ ಆಡೋ ಸಾಧ್ಯತೆ ಇರುತ್ತೆ. ಅಂದರೆ ಫಸ್ಟ್ ಮ್ಯಾಚ್ ಮಿಸ್ ಮಾಡ್ಕೋಬೋದು, ಅದಾದ್ಮೇಲೆ ಆಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಫಸ್ಟ್ ಮ್ಯಾಚ್ ಅಂತೂ ಪಕ್ಕ ಶ್ಯೂರ್ ಶಾರ್ಟ್ ಆಗಿ ಮಿಸ್ ಮಾಡ್ಕೊಂತಾರೆ ಅಂತ ಇವಾಗ ಅಪ್ಡೇಟ್ ಅಂತೂ ಬಂದಿದೆ. ಇನ್ನು ಮುಂದೆ ಬರೋವಂಥ ಮ್ಯಾಚ್ಗಳಿಗೆ ಅವ್ರು ಅವೈಲಬಲ್ ಆಗ್ತಾರೋ ಆಗೋದಿಲ್ವೋ ಅನ್ನೋದು ನಾಳೆ ಗೊತ್ತಾಗುತ್ತೆ. NCA ಕಡೆಯಿಂದ ಅಪ್ರೂವ್ ಆಗಬೇಕಂದ್ರೆ ಸೆಂಟ್ರಲಿ ಕಾಂಟ್ರಾಕ್ಟೆಡ್ ಪ್ಲೇಯರ್ ಆಗಿರೋದ್ರಿಂದ NCA ಅವರು ಸಿಕ್ಕಾಪಟ್ಟೆ ಒಂಥರ ಕ್ಲೋಸ್ ಆಗಿ ನೋಡ್ತಾರೆ. ಸೂರ್ಯಕುಮಾರ್ ಯಾದವ್ ವರ್ಲ್ಡ್ ಕಪ್ಪಿಗೆ ಮೇಯ್ನ್ ಆಗಿ ಬೇಕಾಗಿರುವಂಥ ಒಬ್ಬ ಪ್ಲೇಯರು. ಈ ಥರ ಈ ಟೈಮಲ್ಲಿ IPL ಆಡ್ಬಿಟ್ಟು ರಿಸ್ಕ್ ತಗೊಳ್ಳೋವಂಥದ್ದು ಸರಿಯಲ್ಲ ಅಂತ ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು, ಇಬ್ರಿಗೂ ಕೂಡ ಗೊತ್ತು. ಸೂರ್ಯಂಗೂ ಗೊತ್ತು, ಜೊತೆಗೆ NCAಗೂ ಕೂಡ ಗೊತ್ತು. ಬಟ್ ಆದರೂ ಕೂಡ ಸೂರ್ಯಕುಮಾರ್ ಯಾದವ್ಗೆ IPL ಆಡಬೇಕು ಅನ್ನೋ ಆಸೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಗುರು IPL. ಇಂಥ ದೊಡ್ಡ ಪ್ಲಾಟ್ಫಾರ್ಮ್ನ ಒಂದು ವರ್ಷ ಮಿಸ್ ಮಾಡ್ಕೊಂತೀನಿ ಅಂತಂದರೆ ಅದೊಂಥರ ಅವ್ರಿಗೆ ಒಂಥರ ಸಿಕ್ಕಾಪಟ್ಟೆ ಸ್ಯಾಡ್ ಆಗುತ್ತೆ. ಅದಕ್ಕೋಸ್ಕರ ಅವರು ಹಾರ್ಟ್ ಬ್ರೇಕ್ ಆಗಿರುವಂಥ ಸ್ಟೋರ್ನ ನೆನ್ನೆ ಹಾಕೊಂಡಿದ್ದು. ಬಟ್ ಯಾರಿಗೆ ಗೊತ್ತು ಮಗ, 2 ದಿನಕ್ಕೆಲ್ಲ ವಿತಿನ್ 1.5 ಡೇ 2 ಡೇಲೆಲ್ಲ ಇವರು ರಿಕವರ್ ಆಗಿಬಿಡ್ತಾರೆ. ಮತ್ತು ಫಿಟ್ನೆಸ್ ಟೆಸ್ಟ್ ಏನಿದೆ ಇವ್ರದ್ದು NCA ಕಡೆಯಿಂದ ಇದನ್ನ ಕ್ಲಿಯರ್ ಮಾಡಿಬಿಡ್ತಾರೆ ಅನ್ನೋದು ಒಂಥರ ಕಷ್ಟ ಕಾಣಿಸ್ತಿದೆ. ಯಾಕಂದರೆ 21st ನಾಳೆನೇ ಇರೋದು ಇನ್ನೊಂದು ಫಿಟ್ನೆಸ್ ಟೆಸ್ಟು. ಸೊ ಇದ್ರಲ್ಲಿ ಕ್ಲಿಯರ್ ಮಾಡ್ಬಿಡ್ತಾರೆ. ಸೂರ್ಯ 2 ದಿನ ಹಿಂದೆ ಮಾಡೋಕ್ಕಾಗದಿರೋದು, 1 ದಿನ ಹಿಂದೆ ಮಾಡೋಕ್ಕಾಗದೇ ಇರೋವಂಥ ಫಿಟ್ನೆಸ್ ಟೆಸ್ಟ್ನ ಇವಾಗ ಕ್ಲಿಯರ್ ಮಾಡ್ಬಿಡ್ತಾರಾ ಅಂತ ಒಂದು ಕ್ವೆಶನ್ ಬಂದಿದೆ. ಒಂದು ವೇಳೆ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂತಂದರೆ NCA ಅಂತೂ ಅಪ್ರೂವ್ ಮಾಡೋದಿಲ್ಲ, ಗ್ರೀನ್ ಸಿಗ್ನಲ್ ಅಂತೂ ಕೊಡೋದಿಲ್ಲ. ಇವಾಗ KL ರಾಹುಲ್ಗೆ ಯಾವ ಥರ ಕೊಟ್ಟಿದ್ಯೋ ಹೋಗ್ಬಿಟ್ಟು ನೀನು ಆಡ್ಬೋದು ಗುರು ಅಂತ, ರಿಷಬ್ ಪಂತ್ಗೆ ಯಾವ ಥರ ಕೊಟ್ಟಿದ್ಯೋ ಹೋಗ್ಬಿಟ್ಟು ನೀನು ಆಡ್ಬೋದು ಗುರು ಅಂತ, ಆ ಥರ ಇವರಿಗೆ ಕೊಟ್ಟಿಲ್ಲ. ಆ ಆ್ಯಂಕಲ್ ಇಂಜುರಿ ಏನಾಗಿದೆ ಇನ್ನು ರಿಕವರಿ ಪ್ರೊಸೆಸ್ಸಲ್ಲೇ ಇದೆ. ಸೊ ಆದ್ದರಿಂದ ನಾಳೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೂರ್ಯ ಈ ಟೂರ್ನಮೆಂಟ್ನ ಆಡ್ತಾರ. ಇನ್ನು ಮುಂಬೈ ಇಂಡಿಯನ್ಸ್ ಕಡೆಯಿಂದ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಸೂರ್ಯ ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತ. ಇನ್ನು ರೀಪ್ಲೇಸ್ಮೆಂಟ್ ಅದು ಇದ್ರ ಬಗ್ಗೆ ಎಲ್ಲ ಏನೂ ಚರ್ಚೆಗೆ ಬಂದಿಲ್ಲ. ಅವ್ರು ರೂಲ್ಡ್ ಔಟ್ ಆದಮೇಲೆ ತಾನೇ ಅದನ್ನು ಚರ್ಚೆ ಮಾಡೋದು. ಬಟ್ ನಾಳೆ ಗೊತ್ತಾಗುತ್ತೆ ಸೂರ್ಯ ಆಡ್ತಾರೋ ಆಡೋದಿಲ್ವೋ ಅಂತ. ಎಲ್ಲರೂ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇನೆ. ಸೂರ್ಯ ಆಡಲಿ ಅಂತ ಕೇಳ್ಕೊಳ್ಳಿ. ಸೊ ಇದಿಷ್ಟೇ ಆಗಿರೋದು. ಇಷ್ಟೇ ಅಂದರೆ ದೊಡ್ಡದಾಗೇನೆ ಆಗಿದೆ. ಬಟ್ ಇನ್ನು ರೂಲ್ಡ್ ಔಟ್ ಅಫಿಷಿಯಲಿ ಆಗಿಲ್ಲ. ಅಫಿಷಿಯಲಿ ಆಗೋ ಸಾಧ್ಯತೆಯೂ ಕೂಡ ಇದ್ದಿದ್ದು ಕಾಣಿಸ್ತಾ ಇದೆ. ಯಾಕಂದರೆ ಆಗಿರೋದು ಆ್ಯಂಕಲ್ ಇಂಜುರಿ. ವರ್ಲ್ಡ್ ಕಪ್ ಬರ್ತಾ ಇದೆ, ರಿಕವರಿ ಪ್ರೊಸೆಸ್ ಕರೆಕ್ಟಾಗಿ ಆಗಲಿ, ವರ್ಲ್ಡ್ ಕಪ್ ಆಡಲಿ ಅಂತ ಕೇಳ್ಕೊಳ್ಳೋಣ. IPLಗಿಂತ ಹೆಚ್ಚಾಗಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ವರ್ಲ್ಡ್ ಕಪ್ಪು. ಸೊ ನೋಡೋಣ. ಬಟ್ ಆದರೂ IPLನ ಮಿಸ್ ಮಾಡ್ಕೊಂಡ್ರೆ ನಮಗೂ ಬೇಜಾರಾಗ್ತದೆ. ಮುಂಬೈ ಇಂಡಿಯನ್ಸ್ ಫ್ಯಾನ್ ಅಲ್ಲ, ಬಟ್ ಆದರೂ ಕೂಡ ನಮಗೆ ಬೇಜಾರಾಗ್ತದೆ. ನೋಡೋಣ ಏನಾಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ. ಅಲ್ಟಿಮೇಟ್ ರಿಸಲ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.